ಎಲ್ಲರಿಗೂ ಶರಣು. ನಾವು ನಮ್ಮ ಗುರಿಗಾಗಿ ಕೆಲಸ ಮಾಡಬೇಕೆ ಹೊರತಾಗಿ, ಉರಿಗಾಗಿ ಕೆಲಸ ಮಾಡಬಾರ್ದು. ಆದರೆ ಗುರಿಗಾಗಿ ಉರಿಯಿಂದ ಕೆಲಸ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಆದರೆ ಏನಾಗ್ಬಿಟ್ಟಿದೆ, ಇಲ್ಲಿ ಇವರು ಸಂಸ್ಕೃತದವರು ಸಾವಿರಾರು ವರ್ಷದಿಂದ ಹುಟ್ಟಾಕಿರುವಂಥ ಕುತಂತ್ರಗಳು, ಪಿತೂರಿಗಳು, ಇದರಿಂದ ಯಾರ್ಯಾರ ಮೇಲೋ ಉರಿ. ಆ ಉರಿಗೋಸ್ಕರ ಏನೇನೋ ಮಾಡಕ್ಕೋಗಿ ನಾವು ದಿಕ್ಕು ತಪ್ಪಬಾರ್ದು. ನಮ್ಮ ಗುರಿ ಏನು? ನಮ್ಮ ಗುರಿ ಹಿಂದಿ ಏರಿಕೆನ ಸಂಪೂರ್ಣವಾಗಿ ತೆಗೆದಾಕ್ಬೇಕು. ಕುತಂತ್ರ ಸಂಸ್ಕೃತದ ತೂರಿಕೆನ ಸಂಪೂರ್ಣವಾಗಿ ತೆಗೆದಾಕ್ಬೇಕು. ಯಾಕೆ ಇದೆರಡೂ ಲ್ಯಾಂಗ್ವೇಜ್ ಮೇಲೆ, ಇದೆರಡೂ ನುಡಿ ಮೇಲೆ ಇಷ್ಟೊಂದು ಕರಾರುವಕ್ಕಾಗಿ ಮಾತಾಡ್ತೀವಿ ಅಂತಂದರೆ, ಇದೆರಡೂ ನುಡಿ ಸಂವಿಧಾನದಲ್ಲಿ ಸ್ಥಾನಮಾನಗಳನ್ನ ಗಳಿಸ್ಬಿಟ್ಟಿದೆ. ವಿಶೇಷ ಸ್ಥಾನಮಾನನ ಗಳಿಸಿದೆ. ಸಂವಿಧಾನ ಬೇರೆ ಅಲ್ಲ, ರಾಜಾಶ್ರಯ ಬೇರೆ ಅಲ್ಲ. ನೀವು ರಾಜರ ಕಾಲದಿಂದ ಪ್ರಜಾಪ್ರಭುತ್ವಕ್ಕೆ ಬಂದ ಮೇಲೆ ನಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡಿರೋದು, ನಮ್ಮ ಜೀವನ ನಡೀತಾ ಇರೋದೇ ಈ ಸಂವಿಧಾನದ ಪ್ರಕಾರ. ಅದರಲ್ಲಿ ಏನೇನು ಅವಕಾಶ ಕೊಟ್ಟಿದೆ ಅದೇ ರೀತಿನೇ ಎಲ್ಲರೂ ಇಲ್ಲಿ ಬದುಕನ್ನ ನಡೆಸ್ತಾ ಹೋಗ್ಬೇಕು. ಅದನ್ನ ವಿರೋಧ ಮಾಡೋರು, ಇಲ್ಲ ಪರವಾಗಿರೋರು, ಇಲ್ಲ ಅದನ್ನ ಮೀರಿ ಬದುಕ್ತಾ ಇರೋರು ಕೂಡ ಇದ್ದಾರೆ. ಹಂಗಂದ್ಬಿಟ್ಟು ಅದನ್ನ ಸಂಪೂರ್ಣವಾಗಿ ನೀವು ನಿರಾಕರಿಸಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ಯಾವುದೇ ನುಡಿಗೂ ಇಲ್ಲಿ ಸಂವಿಧಾನದಲ್ಲಿ ಕೊಟ್ಟಿರೋದು 3 ನುಡಿಗೆ ಇವರು ವಿಶೇಷ ಸ್ಥಾನಮಾನನ ಕೊಟ್ಟಿದ್ದಾರೆ. ಅದರಲ್ಲಿ ಇಂಗ್ಲಿಷ್ ಕೂಡ ಒಂದು. ಆದರೆ ಈ ಇಂಗ್ಲಿಷ್ಗೆ ಕೊಟ್ಟಿರುವಂಥ ವಿಶೇಷ ಸ್ಥಾನಮಾನ ಏನಿದೆ, ಅದರಿಂದ ನಮಗೆ ಸದುಪಯೋಗ ಇದೆಯೇ ಹೊರತಾಗಿ ದುರುಪಯೋಗ ಇಲ್ಲ. ಹಾಗೇನಾದ್ರೂ ಇಂಗ್ಲೀಷಿಂದ ದುರುಪಯೋಗ ಅಂತ ಆದರೆ, ಏನು ಹಿಂದಿ ಬೆಲ್ಟ್ ರಾಜ್ಯಗಳು ಅಂತ ಕರಿತೀವಿ, ಇಲ್ಲ ನಾರ್ತ್ ಇಂಡಿಯಾ ಅಂತ ನಾವೇನು ಕರಿತೀವಿ, ಅವರು ಇಂಗ್ಲೀಷ್ನ ಕೈ ಬಿಟ್ಬಿಡ್ಲಿ. ಹಿಂದಿನ ನಮ್ಮ ಮೇಲೆ ಏರ್ತಾ ಇದ್ದಾರಲ್ಲ, ಸಂಸ್ಕೃತನ ಏರ್ತಾ ಇದ್ದಾರಲ್ಲ, ಇದನ್ನ ಅವರು ಕಂಟಿನ್ಯೂ ಮಾಡೋದಾದರೆ, ಅವರು ಹಿಂದಿ ಮತ್ತು ಸಂಸ್ಕೃತನೇ ಗ್ರೇಟು, ಇದ್ಬಿಟ್ರೆ ನಾವು ಎಲ್ಲರೂ ಒಗ್ಗಟ್ಟಾಗ್ಬಿಡ್ತೀವಿ, ಈ ಥರದ್ದೆಲ್ಲ ಮಾತಾಡ್ತಾರಲ್ಲ, ಅವ್ರು ಯಾಕೆ ಇಂಗ್ಲೀಷನ್ನು ಕಲಿತಾ ಇದ್ದಾರೆ? ಅವ್ರು ಯಾಕೆ ಇಂಗ್ಲೀಷನ್ನು ಮುಂದುವರಿಸ್ತಾ ಇದ್ದಾರೆ? ಹಾಗಾಗಿ ಇದೆಲ್ಲ ಒಂದು ದೊಡ್ಡ ಪಿತೂರಿ. ನಾವಿರುವಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ. ಇಲ್ಲಿ ಬೇರೆ ಯಾವುದೇ ನುಡಿಗೆ, ಇನ್ಕ್ಲೂಡಿಂಗ್ ಉರ್ದು ಆಗ್ಬೋದು, ತಮಿಳು ಆಗ್ಬೋದು, ತೆಲುಗು ಆಗ್ಬೋದು, ಬೆಂಗಾಲಿ ಆಗ್ಬೋದು, ಕನ್ನಡ ಆಗ್ಬೋದು, ಯಾವುದೇ ನುಡಿಗೂ ವಿಶೇಷ ಸ್ಥಾನಮಾನ ಇಲ್ಲ. ಇಲ್ಲಿ ನಮ್ಮ ನಾಡಲ್ಲಿ ಏನು ನುಡಿ ರಾಜ್ಯಗಳಾಗಿದ್ದೀವಿ, ನಮ್ಮ ನಾಡಲ್ಲಿ ನಾವೆಷ್ಟು ಸ್ಟ್ರಾಂಗ್ ಆಗಿ ನಮ್ಮ ನೆಲದ ನುಡಿನ ಬೆಳೆಸೋದಕ್ಕೆ ನಾವು ಕೆಲಸ ಮಾಡ್ತೀವೋ ಅಷ್ಟು ಅದು ಬೆಳೀತಾ ಹೋಗುತ್ತೆ. ಇನ್ನು ನೆಲದ ನುಡಿ ಬೆಳೆಸೋದು ಅಂತಂದರೆ ಸುಮ್ಮನೆ ಈ ರು ಅಂದ್ಬಿಟ್ರೆ ಅದು ಬೆಳೆದು ಬಿಡಲ್ಲ, ಇಲ್ಲ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಅದು ಬೆಳೆದು ಬಿಡಲ್ಲ. ಈ ನಾಡಿನಲ್ಲಿ ಯಾವ ನೆಲದ ನುಡಿಯ ನಾಡು ಇರುತ್ತೋ ಆ ನೆಲದ ನುಡಿಯ ನಾಡಲ್ಲಿ, ಆ ನೆಲದ ನುಡಿಯ ಮೂಲಕ ಅಲ್ಲಿರುವಂಥ ಎಲ್ಲ ಜಾತಿಯ ಬಡವರ ಪರವಾಗಿ ಕೆಲಸ ಮಾಡಬೇಕು, ಅವರ ಒಳಿತಿಗಾಗಿ ಕೆಲಸ ಮಾಡಬೇಕು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕೆಲಸ ಮಾಡಬೇಕು. ಅವಾಗಷ್ಟೇ ಆ ನುಡಿ ಮತ್ತು ಆ ನಾಡು ಸಮೃದ್ಧಿ ಆಗೋದಕ್ಕೆ ಸಾಧ್ಯ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಮತ್ತೆ ಬೇಸಿಗೆ ರಜಾ ಮುಗೀತು, ಜೂನ್ 1 ಬಂತು, ಮತ್ತೆ ಸ್ಕೂಲ್ಗಳು ಶುರುವಾಯಿತು. ಪಾಪ ಕನ್ನಡ ನಾಡಿನ ಮಕ್ಕಳ ಬ್ಯಾಗಲ್ಲಿ ಒಂದು ಸಬ್ಜೆಕ್ಟು ಖಾಲಿ ಆಗುತ್ತೆ ಅಂತ ನಾವೆಲ್ಲ ಸತತ 1 ವರ್ಷದಿಂದ ಈ ಸರ್ಕಾರ ಕೊಟ್ಟ ಭರವಸೆನ ನಂಬ್ಕೊಂಡು ಕೆಲಸ ಮಾಡ್ತಾ ಬಂದ್ವಿ. ಅವ್ರಿಗೆ ಕಾಲಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒದಗಿಸ್ಬೇಕು, ಈ ಡಾಕ್ಯುಮೆಂಟ್ಸ್ ಅಂತಂದರೆ ಏನು 92ರವರೆಗೆ ಹಿಂದಿ ಸಬ್ಜೆಕ್ಟ್ಗೆ 50 ಮಾರ್ಕ್ಸ್ ಇತ್ತು. ಅದಾದಮೇಲೆ ಇವರು ಅದನ್ನು 100 ಮಾರ್ಕ್ಸ್ಗೆ ರೈಸ್ ಮಾಡಿದ್ರು. ನೋಡಿ, 92ರವರೆಗೂ ಕನ್ನಡಗೆ 150 ಮಾರ್ಕ್ಸ್ ಇತ್ತು, ಹಿಂದಿಗೆ 50 ಮಾರ್ಕ್ಸ್ ಇತ್ತು. 93ರಿಂದ ಇವ್ರು ಏನು ಮಾಡಿಬಿಟ್ರು, 125 ಕನ್ನಡಗೆ, ಹಿಂದಿಗೆ 100 ಮಾರ್ಕ್ಸ್ ಮಾಡಿದ್ರು. ಅಂದರೆ ಇನ್ನು 50 ಮಾರ್ಕ್ಸು ಹೆಚ್ಚುವರಿ ಹಿಂದಿಗೆ ಕೊಟ್ಟರು. ಕಳೆದ 32 ವರ್ಷದಿಂದ ಯಾಕೆ ಇಷ್ಟೊಂದು ವ್ಯಾಪಕವಾದ ಹಿಂದಿ ದಾಳಿಗೆ ಒಳಗಾಗಿದ್ದೀವಿ ಅಂದರೆ ಇದು ಮೂಲ ಕಾರಣ. ಇಲ್ಲಿ ನಾವು ಶಿಕ್ಷಣದಲ್ಲಿ ಈ ಒಂದು ಹಿಂದಿ ವಿಷಯನ ತಗ್ಸಾಕ್ಬಿಟ್ರೆ, ಪಾಪ ಮಕ್ಕಳು ಏನು 1ನೇ ತಾರೀಕಿಂದ ಅವರು ಆ ಮೂಟೆನ ಹೊತ್ಕೊಂಡು ಹೋಗ್ತಾರಲ್ಲ, ಆ ಮೂಟೆಲಿ 6 ಸಬ್ಜೆಕ್ಟ್ ಇದ್ದದ್ದು 5 ಸಬ್ಜೆಕ್ಟ್ಗೆ ಬರುತ್ತೆ. ನೀವು ಯೋಚನೆ ಮಾಡಿ,
ಅದು ತಮಿಳ್ನಾಡಿನ ಮಗು ಆದ್ರೂ ಅದು ಒಂದು 5 ಸಬ್ಜೆಕ್ಟನ್ನ ಅಂದ್ರೆ 5 ಮೂಟೆನ 5 ಕೆಜಿನ ಎತ್ಕೊಂಡು ಹೋಗುತ್ತೆ. ನಮ್ಮವರು 6 ಕೆಜಿನ ತಗೊಂಡು ಹೋಗ್ತಾರೆ. ಬೇರೆ ಇನ್ನ ಹಿಂದಿ ಸ್ಟೇಟ್‌ಗಳಂತೂ ಅವ್ರ ನಾಲ್ಕೆ. ಅವರು ಇಂಗ್ಲೀಷು ಕೂಡ ಸರಿಯಾಗಿ ಕಲಿಯಲ್ಲ. ನೀವು ಬೇಕಾದ್ರೆ ಐ-ಎ-ಎಸ್ ಆಫೀಸರ್ಸು, ಡಾಕ್ಟರ್ಸ್‌ಗಳನ್ನ ಗಮನಿಸಿದ್ರುನುವೆ ಗೊತ್ತಾಗುತ್ತೆ. ಅವ್ರಿಗೆ ಇಂಗ್ಲೀಷ್ ಉಚ್ಚಾರಣೆನೂ ಕೂಡ ಬರಲ್ಲ. ಅದನ್ನು ಸುಮ್ನೆ ಬೇಕಾಬಿಟ್ಟಿ ಏನೋ ಕಲ್ತಿರ್ತಾರೆ. ಹಾಗಾಗಿ ಇಲ್ಲಿ ಈ ಸರ್ಕಾರ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್-ಇ-ಪಿನ ತೆಗಿತೀವಿ. ನಾವೇನಾದ್ರುನು ಬಂದ್ಬಿಟ್ರೆ ಅಧಿಕಾರಕ್ಕೆ, ಎಸ್-ಸಿ-ಪಿನ ತರ್ತೀವಿ, ರಾಜ್ಯ ಶಿಕ್ಷಣ ನೀತಿನ ತರ್ತೀವಿ ಅಂತಂದಿದ್ರು. ಅದು ಕಳೆದ ವರ್ಷನೇ ಇಂಪ್ಲಿಮೆಂಟ್ ಆಗ್ಬೇಕಾಗಿತ್ತು. ಆ ವರದಿ ಇನ್ನೂನು ಇವ್ರು ಕೊಟ್ಟೇ ಇಲ್ಲ ಆಯೋಗದವ್ರು. ಈ ವರ್ಷನಾದ್ರುನುವೆ ಅವರು ಏಪ್ರಿಲಲ್ಲಿ ಸಬ್ಮಿಟ್ ಮಾಡ್ಬಿಡ್ತಾರೆ. ಆಮೇಲೆ ಒಂದು 15 ದಿನ ಚರ್ಚೆ ಆಗ್ಬಿಟ್ಟು ಜೂನ್ 1ನೇ ತಾರೀಕಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತಂದ್ರೆ, ಈ ಸಲನೂ ಅದು ಆಗ್ಲೇ ಇಲ್ಲ. ಆದ್ರೆ ಕಳೆದ ವಾರ ನಾವು ಸತತವಾಗಿ 15 ದಿನ ಈ ಒಂದು ಆಯೋಗಕ್ಕೆ ಮತ್ತೆ ಶಿಕ್ಷಣ ಮಂತ್ರಿಗೆ, ಅವರ ಕಚೇರಿಗಳಿಗೆ 15 ದಿನ ನಿರಂತರವಾಗಿ ಕಾಟ ಕೊಟ್ಮೇಲೆ ಏನು ಈ ಶಿಕ್ಷಣ ನೀತಿ ಆಯೋಗದವ್ರು ಏನಿದ್ರು, ರಾಜ್ಯ ಶಿಕ್ಷಣ ನೀತಿ ಆಯೋಗದವರು, ಅವರು ನಿಮ್ಮ ಆಶಯ ಈಡೇರಿದೆ. ಖಂಡಿತವಾಗ್ಲೂ ನಮ್ಮ ವರದಿಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಸಾಕು, 3 ಲ್ಯಾಂಗ್ವೇಜ್ ಪಾಲಿಸಿ ತೆಗಿಬೇಕು ಅಂತ ನಾವು ಸೇರಿಸಿದ್ದೀವಿ. ದಯವಿಟ್ಟು ಬಂದು ನೀವು ತೊಂದರೆ ಕೊಡಬೇಡಿ, ಬೇರೆ ಮೀಟಿಂಗೇ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ, ಸರಿ ನಿಮ್ಮ ವರದಿ ಬಿಡುಗಡೆ ಆಗಲಿ, ಆಮೇಲೆ ನೋಡೋಣ ಅಂತ ನಾವು ಸ್ವಲ್ಪ ವಿರಾಮ ಕೊಟ್ಟಿದ್ದೀವಿ ಆ ಒಂದು ಕೆಲಸಕ್ಕೆ. ವಿಷಯ ಈ ರೀತಿ ಇರುವಾಗ ಯಾವನೋ ಒಬ್ಬ ಕುತಂತ್ರ ಸಂಸ್ಕೃತದವನು, ಅವನು ಅದ್ಭುತ ನಟ ಇರ್ಬೋದು, ಅವನು ನಾಸ್ತಿಕ ಇರ್ಬೋದು, ಅವನು ಇನ್ನೇನೋ ವೈಚಾರಿಕವಾಗಿ ಮಾತಾಡ್ತಾ ಇರ್ಬೋದು, ಇನ್ನೇನೋ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡ್ತಾ ಇರ್ಬೋದು. ಆದರೆ ಅವನಿಗೆ ಏನ್ರಿ ಗೊತ್ತೋ, ಒಂದು ನುಡಿ ಅದು ಹೆಂಗೆ ಉಗಮ ಆಗುತ್ತೆ, ಒಂದು ನುಡಿ ಇನ್ನೊಂದು ನುಡಿನ ಹುಟ್ಟಿಸ್ಬಿಡ್ತದ? ಈ ರೀತಿಯ ನಾನ್ಸೆನ್ಸ್ ಮಾತುಗಳನ್ನ ಆತ ಆಡ್ದ ಅಂತೇಳಿ ನಾವು ದಿಕ್ತಪ್ಪಿ ಏನೇನೋ ಮಾಡೋದಕ್ಕೆ ನಮ್ಮ ಸಮಯನ, ನಮ್ಮ ಎನರ್ಜಿನ ಬಳಸಿದ್ರೆ ಮುಖ್ಯವಾದ ವಿಚಾರದಿಂದ ನಾವು ದೂರ ಸರಿತಾ ಹೋಗ್ಬಿಡ್ತೀವಿ. ಇದನ್ನ ತೇಜಸ್ವಿ ಅವರು ಕೂಡ ಬಹಳ ಚೆನ್ನಾಗಿ ಹೇಳ್ತಾರೆ. ಅಡ್ಡದಾರಿ ಹಿಡಿಬೇಡಿ, ಮುಖ್ಯವಾದ ಗುರಿ ಕಡೆಗೆ ನಮ್ದೇನು ಗಮನ ಇರ್ತದೆ ಅದ್ರ ಕಡೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಾಲ ಸರಿದೋಗುತ್ತೆ ಅಂತ ಹೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಆ ಮಾತನ್ನ ನಾವು ನೆನಪು ಮಾಡ್ಕೊಳ್ಳೋಣ. ಇದೊಂದು ಅವನಿಗೆ ಕಮಲ್ ಹಾಸನ್ ಒಬ್ಬನೇ ಅಂತಲ್ಲ, ಬಹುತೇಕ ನಾನು ಗಮನಿಸಿದ್ದೀನಿ ತಮಿಳಿಯನ್ಸ್ ಅಲ್ಲಿ ಆ ಮೂರ್ಖತನದ ಬುದ್ಧಿ ಖಂಡಿತ ಇದೆ ಬಹುತೇಕ ತಮಿಳಿಯನ್ಸ್ ಅಲ್ಲಿ. ಎಲ್ಲ ತಮಿಳರು ಅಂತ ಹೇಳಲ್ಲ. ಅದು ಕಾರಣ ಏನು ಅಂತಂದ್ರೆ, ಅಲ್ಲಿ ದ್ರಾವಿಡ ಹೆಸರಲ್ಲಿ ಏನು ರಾಜಕೀಯ ಮಾಡೋದಕ್ಕೆ ಶುರು ಮಾಡಿದ್ರು ಡಿ-ಎಂ-ಕೆ ಪಾರ್ಟಿಯವರು, ಅಲ್ಲಿ ಕೆಲವರು ನೀವು ದ್ರಾವಿಡ ಹೆಸರಲ್ಲಿ ಕನ್ನಡದವ್ರನ್ನ, ತೆಲುಗು ಅವ್ರನ್ನ, ಮಲಯಾಳಂನವ್ರನ್ನೆಲ್ಲ ನಮಗೆ ಆಳುವಂಗೆ ಮಾಡ್ತಾ ಇದ್ದೀರಿ, ನಮ್ಮನ್ನ ಅವರು ಆಳುವಂಗೆ ಮಾಡ್ತಾ ಇದ್ದೀರಿ, ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದೀರಿ ಅಂತೆಲ್ಲ ಗಲಾಟೆ ಶುರು ಮಾಡಿದಾಗ, ಅಲ್ಲಿ ಸಮಾಧಾನ ಮಾಡೋಕ್ಕೆ ಬಿಟ್ಟಂತ ಒಂದು ಸುಳ್ಳೆನೆ ತಮಿಳೇ ಎಲ್ಲ ಭಾಷೆಗೂ ತಾಯಿ ಅನ್ನುವಂಥದ್ದು. ಜೊತೆಗೆ ಅದಕ್ಕೆ ಇನ್ನ ಒಂದು ಮೇಜರ್ ಕಾರಣ ಏನು ಅಂತಂದ್ರೆ, ಅವರಲ್ಲ ಕುತಂತ್ರ ಸಂಸ್ಕೃತದವರು, ಇವರು ಎಲ್ಲಾ ಭಾಷೆಗೂನುವೆ ಸಂಸ್ಕೃತನೇ ತಾಯಿ ಎನ್ನುವಂತ ಸುಳ್ಳನ್ನ ಹೇಳಿ ಚಿಟ್ಟಿಡಿಸಿ ಆ ಕೋಪದಲ್ಲಿ ಇಲ್ಲ ಸಂಸ್ಕೃತ ಅಲ್ಲ ತಮಿಳು ತಾಯಿ ಅಂತ ಇವರು ಒಂಥರ ಬಡ್ಕೊಳಕ್ಕೆ ಶುರು ಮಾಡಿದ್ರು. ಇನ್ನ ಇವಾಗ ಎದ್ದಿರುವಂತ ವಿವಾದ ಏನಿದೆ, ಇದು ಮೊದಲೇನಲ್ಲ. ಒಬ್ಬ ಕುತಂತ್ರ ಸಂಸ್ಕೃತದ ಮುಖ್ಯಮಂತ್ರಿ ಇದ್ದ ತಮಿಳ್ನಾಡಲ್ಲಿ, ಅವನ್ನ ಉಗಿದು ಇಳಿಸಿ ಅವನಿಗೆ ಜಾಗ ಖಾಲಿ ಮಾಡಿಸಿದ್ರು. ಅವನ ಹೆಸರನ್ನ ಬೆಂಗಳೂರಲ್ಲಿ ಒಂದು ಏರಿಯಾಗಿಟ್ಟಿದ್ದಾರೆ, ರಾಜಾಜಿ ನಗರ್ ಅಂತ. ಈ ರಾಜಾಜಿ ಈ ಡಿ-ಎಂ-ಕೆ ಪಕ್ಷ ಯಾವಾಗ ಬಂದು ಅದು ತಮಿಳ್ನಾಡು ಅಂತ ಹೆಸರಿಟ್ಬಿಡ್ತೋ, ಮತ್ತೆ ಈ 2 ನುಡಿ ಪದ್ಧತಿನ ತರ್ತು, ಮತ್ತೆ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡ್ತು, ಸಾಕಷ್ಟು ಏನು ಪ್ರಾದೇಶಿಕವಾಗಿ ಅಭಿವೃದ್ಧಿನ ಮಾಡಕ್ ಶುರು ಮಾಡ್ಬಿಡ್ತು. ಇನ್ನ ಈ ಚಿಂತನೆಗಳು ಅಕ್ಕಪಕ್ಕಕ್ಕೂ ತಲುಪ್ಬಿಡ್ತಾವಲ್ಲ ಅನ್ನುವ ಹೊಟ್ಟೆವರಿಗೆ ಆತ ಏನ್ ಮಾಡ್ತಾನೆ, 68ರಲ್ಲೋ 69ರಲ್ಲೋ ಮೊದಲನೇ ಬಾರಿಗೆ ಈ ಮಾತನ್ನ ಹೇಳ್ಬಿಡ್ತಾನೆ, ಎಲ್ಲಾ ಭಾಷೆಗೂನುವೆ ತಮಿಳೇ ತಾಯಿ, ಕನ್ನಡ ಹುಟ್ಟಿರೋದೇ ತಮಿಳಿಂದ ಅಂತ ಹೇಳ್ಬಿಡ್ತಾನೆ. ಅವಾಗ ಇಲ್ಲಿದ್ದಂತ ಈ ಕುತಂತ್ರ ಸಂಸ್ಕೃತದವರು ಅದನ್ನ ಡಿಬೇಟ್ ಮಾಡ್ಲಿಲ್ಲ, ಹೆಂಗಪ್ಪ ಹುಟ್ಬಿಡ್ತೋ. ಇವತ್ತು ಡಿಬೇಟ್ ನಡೀತಾ ಇದೆಯಲ್ಲ, ಬಹಳ ಒಂದು ಒಳ್ಳೆ ಬೆಳವಣಿಗೆ ಏನು ಅಂತಂದ್ರೆ, ಎಲ್ಲಾ ವಿದ್ವಾಂಸರು ಏನಂತ ಹೇಳ್ತಾ ಇದಾರೆ ಅಂದ್ರೆ, ಕನ್ನಡ ಅದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿರುವಂತ ಒಂದು ಪ್ರಮುಖ ನುಡಿ. ಈ ತಮಿಳು, ತೆಲುಗು, ಮಲಯಾಳಂ ಇವು ಕೂಡ ದ್ರಾವಿಡ ನುಡಿಗಳೇ
ಅನ್ನೋದನ್ನ ಸಾಕಟ್ಟಾಗಿ ಸಾರ್ತಾ ಇದ್ದಾರೆ. ಇದಕ್ಕೂ ಮೊದಲು ಇದ್ದದ್ದು ಅಂದ್ರೆ ನಮ್ಮ ಚಳುವಳಿ 5-6 ವರ್ಷದಲ್ಲಿ ಮಾಡಿರುವಂತ ಇಂಪ್ಯಾಕ್ಟ್ ಇದು. ಇದಕ್ಕೂ ಮೊದಲು ಈಗ ಯಾರು ಮುಗಿಬೀಳ್ತಾ ಇದ್ದಾರೆ ಬೇರೆ ಬೇರೆ ವಿಚಾರದಲ್ಲಿ, ಇವರೆಲ್ಲಾನೇ ಏನ್ ಹೇಳ್ತಿದ್ದದ್ದು, ಏಯ್ ದ್ರಾವಿಡ ಅವೆಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಇವತ್ತು ಕನ್ನಡದ ಮೂಲ ಮತ್ತೆ ಕನ್ನಡದ ನುಡಿ ಕುಟುಂಬ ದ್ರಾವಿಡ ಅನ್ನೋದನ್ನ ಸಾಕಷ್ಟು ವಿದ್ವಾಂಸರೇ ಸಾರಿದ್ರು, ಹೋರಾಟಗಾರರನ್ನು ಕೂಡ ಸಾರಿದ್ರು. ಎಲ್ಲರನ್ನೂ ಇದೊಂದು ದ್ರಾವಿಡ ನುಡಿ ಅಂತ ಒಪ್ಕೊಳ್ಳೋದಕ್ಕೆ ಈ ಒಂದು ಘಟನೆ ಕಾರಣಕರ್ತರ ಆಗಿದೆ ಅಂತಾನೆ ಹೇಳ್ಬೋದು. ಈ ವಿಷಯ ಈ ತರ ಮಾತಾಡ್ತಾ ಹೋದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮುಖ್ಯ ಗುರಿ ಏನು? ಈ ಹಿಂದಿ ಅನ್ನುವಂಥದ್ದನ್ನ ತೆಗೆದಾಕ್ಬೇಕು, ನಾವು ಸ್ವಾಯತ್ತತೆನ ಪಡ್ಕೋಬೇಕು. ಹಾಗಾಗಿ ಈ ಸ್ಕೂಲ್ಗಳಲ್ಲಿ ಇವರು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೂನುವೆ ಈಗೆಲ್ಲ ಟೆಕ್ಸ್ಟ್ ಬುಕ್ ಸಪ್ಲೈ ಮಾಡಿರೋದು ಹಿಂದಿ ಟೆಕ್ಸ್ಟ್ ಬುಕ್ಕನ್ನು ಸಪ್ಲೈ ಮಾಡಿದ್ದಾರೆ. ಮತ್ತೆ 51,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳವ್ರೆ. ಅದರಲ್ಲೂ ಅಂದಾಜು ಒಂದು 5,000 ಹಿಂದಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ಒಂದು ಕರೆನ ಕೊಡ್ತಾ ಇದೆ. ಇನ್ನು ಮುಂದಕ್ಕೆ ನಿಮ್ಮ ಊರಲ್ಲಿ ಶಾಂತಿಯುತವಾಗಿ ಹಿಂದಿ ಟೀಚರ್ ಗೋ ಬ್ಯಾಕ್ ಅನ್ನುವಂಥ ಒಂದು ಫಲಕನ ಹಿಡ್ಕೊಂಡು ಅವ್ರಿಗೆ ಅದನ್ನ ತೋರಿಸುವಂತ ಒಂದು ಆಂದೋಲನನ ಶುರು ಮಾಡೋಣ. ನಾವು ಇಲ್ಲಿವರೆಗೂನುವೆ ಸಿಲಿಂಡರ್ ಮೇಲೆ ಇದ್ದಂಥ ಹಿಂದಿನ ಅಳಿಸು ಅದನ್ನ ವಿರೋಧ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಇನ್ನು ಹಿಂದಿ ದಿವಸ ವಿರೋಧ ಮಾಡೋದನ್ನ ಶುರು ಮಾಡಿ ಜಾಗೃತಿ ಮೂಡಿಸಿದ್ದೀವಿ. ವಿಶ್ವ ಹಿಂದಿ ದಿನ ವಿರೋಧಿಸಿ ಜಾಗೃತಿ ಮೂಡಿಸಿದ್ದೀವಿ. ಇನ್ನ ಆ ರೈಲ್ವೆ ಸ್ಟೇಷನ್ಗಳಿರ್ಬೋದು, ಬೇರೆ ಬೇರೆ ಕಡೆ ಹಿಂದಿ ಬೋರ್ಡ್ಗಳು ಮಸಿ ಬಳಿಯುವಂಥದ್ದು, ಈ ಥರದ್ದು ಎಲ್ಲ ಥರನೂ ಮಾಡಿದ್ದೀವಿ. ಎಲ್ಲದರ ಪರಿಣಾಮನೇ ಇವತ್ತು ಈ ಹಿಂದಿ ಮತ್ತೆ ಈ ನಾರ್ತ್ ಇಂಡಿಯಾಗೆ ಒಂದು ದೊಡ್ಡ ಪ್ರತಿರೋಧ ಸೌತ್ ಇಂಡಿಯಾದಲ್ಲಿ ಶುರುವಾಗಿರೋದು. ಇದರ ಒಂದು ಮುಂದಿನ ಹೆಜ್ಜೆ ನಮ್ಮ ಗುರಿ ಕಡೆಗೆ ಸಾಗೋಣ. ಎಲ್ಲರೂ ಕೂಡ ನಿಮ್ಮ ಊರಲ್ಲಿ ಇರುವಂಥ ಹಿಂದಿ ಟೀಚರ್ಗೆ ಗೋ ಬ್ಯಾಕ್ ಅನ್ನುವಂಥ ಫಲಕನ ಶಾಂತಿಯುತವಾಗಿ ಪ್ರೀತಿಯಿಂದ ತೋರ್ಸೋದನ್ನ ಶುರು ಮಾಡೋಣ. ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋಣ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.